ಶಿಸ್ತಿನ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದರಂತೆ ಶಿರಸ ವಹಿಸಿ ಪಾಲಿಸುವಂಥ ಒಂದು ಕಟ್ಟಾಳು ನಾವುಗಳು. ಇವತ್ತು ನಾವೆಲ್ಲ ಗ್ರೌಂಡ್ ಸೋಲ್ಜರ್ಸ್ ಅಂತ ಏನು ಹೇಳ್ತಾರೆ ಅದೇ ರೀತಿ ಕಾರ್ಯಕರ್ತರಾಗಿ ಕೆಲಸ ಮಾಡೋಂಥದ್ದನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಜನರ ಆಶೀರ್ವಾದದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಬಿಟ್ಟರೆ ಮತ್ತೊಂದಿಲ್ಲ. ಇವತ್ತು ನೀವು ಅಪೇಕ್ಷೆ ಪಟ್ಟಂಗೆ ಯಾವುದೇ ರೀತಿಯ ಕಾಮೆಂಟ್ಸ್ಗಳನ್ನು ನಾನು ಮಾಡಲಿಕ್ಕೆ ಹೋಗಲ್ಲ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲಿಷ್ಠವಾಗಿದೆ, ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ತಾರೆ, ಕಾದು ನೋಡೋಣ. ಎಲ್ಲಿ ತಡ ಮಾಡಿದ್ದಾರೆ? ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅವತ್ತಿಂದಲೂ ಹೇಳ್ತಾ ಇದೀವಲ್ಲ. ಇಕ್ಬಾಲ್ ಹುಸೇನ್ ಏನು ಹೇಳ್ತಾರೆ, ಶುಭಗಳಿಗೆ ಈಗ ಬಂದಿದೆ ಅಂತ ಹೇಳ್ತಾರೆ ಇಕ್ಬಾಲ್ ಹುಸೇನ್ ಶಾಸಕರಂತ. ಅವ್ರನ್ನೇ ಕೇಳಬೇಕು. ನಾನು ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನನಗೆ ಹೈಕಮಾಂಡ್ ಅವರು ನೋಟಿಸ್ ಕೊಟ್ಟಿರೋದ್ರಿಂದ ನಾನು ಅದನ್ನ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಿನ್ನೆಯಿಂದ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ಯಾವುದೇ ಮಾಧ್ಯಮಗಳು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ. ಒಳ್ಳೇದಲ್ವಾ? ಯಾವ ಕಾರಣಕ್ಕೆ ಅಂತ ಕೆಲಸ ಮಾಡೋಣ, ಜನರ ಜೊತೆ ಕೆಲಸ ಮಾಡಿ ತೋರಿಸ್ಬೇಕಲ್ವಾ. ನಾಯಕತ್ವ ಬದಲಾವಣೆ ಬಗ್ಗೆ ಯಾವ ಮಾಧ್ಯಮದ ಪ್ರಶ್ನೆಗೆ ಯಾರು ಸಹ ಉತ್ತರ ಕೊಡ್ತಾ ಇಲ್ಲ ಅಂತ ನೆನ್ನೆಲ್ಲ ಇಷ್ಟೊಂದೆಲ್ಲ ಅವ್ರನ್ನೇ ಕೇಳಬೇಕು, ನಾನೇನು ಹೇಳಿ. ಇಷ್ಟೆಲ್ಲ ಆದಾಗ ಯಾರು ಮಾಧ್ಯಮ ಯಾಕೆ ಸರ್ ರಿಯಾಕ್ಷನ್ ಕೊಡ್ತಾ ಇಲ್ಲ? ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಎಲ್ಲೋ ಹಂಚಿಕೆ ಮಾಡಬೇಡಿ ಅಂತ ಹೈಕಮಾಂಡ್ ಸೂಚನೆ ಆಗಿದೆ. ನೀವು ಅವ್ರನ್ನೇ ಕೇಳಬೇಕು. ಯಾಕೆ ಯಾರು ಏನು ಹೇಳೋದಂತ ಅವಶ್ಯಕತೆ ಏನಿದೆ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯ ಜನರ ಆಶೀರ್ವಾದ ಇದೆ, ಅದರಂತೆ ಕೆಲಸ ಮಾಡಬೇಕು. ಕೆಲಸ ಮಾಡ್ತೇವೆ ನಮ್ಮ ಮಾತನ್ನ ಮಾತ್ರ ಹೇಳಬಲ್ಲ. ನಿಮ್ಗೆ ಒಳ್ಳೆ ಒಂದು ವಿಶ್ವಾಸದಲ್ಲಿ ಜನರನ್ನ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಪ್ರಯತ್ನದಲ್ಲಿ ಕಿವಿ ಕೊಟ್ಟು ನೆಲದಲ್ಲಿ ಇಟ್ಕೊಂಡು ನಾವು ಜನಕ್ಕೆ ಸೇವೆ ಮಾಡೋಂಥದ್ದನ್ನ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳಬಲ್ಲ. ನನ್ಗೆ ನಮ್ಗೇನು ಇನ್ವೈಟ್ ಇಲ್ಲ, ಅಲ್ಲಿ ನಮ್ಗೆ ಕರೆದಿಲ್ಲ. ಸೊ ಅದ್ರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ. ಏನು ಗೊಂದಲನೂ ಆಗಿಲ್ಲ. ನಿನ್ನೆ ಎಲ್ಲ ಸುದೀರ್ಘವಾದಂಥ ಸಭೆ ನಡೆದು ಚರ್ಚೆ ಆಗಿದೆ. ಏನು ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಏನು ಚರ್ಚೆ ಆಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು, ರಾಜ್ಯದ ನಾಯಕರು ಅದನ್ನೆಲ್ಲ ತಮಗೆಲ್ಲ ತಿಳಿಸ್ತಾರೆ. ತಮಗೆ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸ್ತಾರೆ. ಸರ್, ಸಿದ್ದರಾಮಯ್ಯ ಅವ್ರನ್ನ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲದೆ ಇದ್ದು ನಾವ್ ಹೆಂಗ್ ಹೇಳಕ್ಕಾಯ್ತದೆ? ಎಲ್ಲ ಸಿಕ್ಕಿದ್ರು ಮಾತಾಡಿದ್ರು. ಏನಾದ್ರು ವಿಚಾರ ಹಂಚ್ಕೊಂಡ್ರು? ಏನು ಹಂಚ್ಕೊಂಡಿಲ್ಲ. ಅವೆಲ್ಲ ಏನ್ ಗೊತ್ತಿಲ್ಲ. ಸಭೆ ಒಳಗಡೆ ಏನ್ ನಡೀತು ಅಂತ ಏನು ಹೇಳಿಲ್ಲ. ನೆನ್ನೆ ಹೊರಗಡೆ ಬಂದು ಅವರೇ ಹೇಳಿದ್ರಲ್ಲ, ರಾಜ್ಯಸಭೆದು ವಿಧಾನ ಪರಿಷತ್ ಚುನಾವಣೆದು ಅಂತ. ಅದ್ರ ಆಚೆಗೆ ನಮ್ಗೇನು ಮಾಹಿತಿ ಇಲ್ಲ. ಸಭೆಯಲ್ಲಿ ನಾವು ಇರ್ಲಿಲ್ವಲ್ಲ. ದೊಡ್ಡವ್ರ ಸಭೆಯಲ್ಲಿ ನಾವೆಲ್ಲ ಇರಕ್ಕಾಯ್ತಲ್ಲ. ದೊಡ್ಡವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ACC ಅಧ್ಯಕ್ಷರು ವೇಣುಗೋಪಾಲ್ರವರು, ಸುರ್ಜೇವಾಲಾರವರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿರವರು ನಡೆದಂಥ ಸಭೆಯಲ್ಲಿ ಅವ್ರು ಅಷ್ಟೇ ಜನ ಇದ್ದಿತ್ತು. ಬಹಳ ಸುಮಾರು 6ರಿಂದ 7 ಗಂಟೆಗಳ ಕಾಲ ಚರ್ಚೆ ನಡೀತು. ಏನ್ ಚರ್ಚೆ ಆಗಿದೆ ಅಂತ ನಮಗೆ ಮಾಹಿತಿ. ಮತ್ತೆ ದೆಹಲಿಯಲ್ಲಿ ನಿಮ್ಮ ಪಾತ್ರ ಏನು ಅಂತ ನಾವು ಏನ್ ನಮ್ಮ ನಾಯಕರು ಹೋಗಿದ್ದಾಗ ಜೊತೆಲಿ ಹೋಗಿದ್ದ. ಪಾತ್ರ ಏನಿರ್ಬೇಕು? ಏನ್ ಪಾತ್ರ ಇಟ್ಕೊಂಡು ಹೋಗ್ಬೇಕಾಯ್ತದೆ? ಪಾತ್ರ ಇರಕ್ಕೆ ಹೋಗಕ್ಕಾಗುತ್ತಾ? ನಿರೀಕ್ಷೆ ಇಟ್ಕೊಂಡು ಹೋಗಿದ್ರ? ಏನ್ ಯಾವ ನಿರೀಕ್ಷೆನೂ ಇಲ್ಲ. ನಮ್ಮ ನಾಯಕರು ಹೋದಾಗ ಹೋಗಿದ್ವಿ. ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು, D.K. ಶಿವಕುಮಾರ್ ಅವರು ನಾಯಕರು ಹೋಗಿದ್ರಲ್ಲ ಅಂತ ಹೋಗಿದ್ದೀವಿ. ಏನ್ ನನಗೆ ಮಾಹಿತಿ ಇಲ್ಲ. ನಾವಲ್ಲಿ ರಾಜಕಾರಣದಲ್ಲಿ ರಾಜಕೀಯ ಸಂಪರ್ಕಗಳಿಂದ ತಿಳ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನೀವು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಪ್ರಿಂಟಿಂಗ್ ಮೀಡಿಯಾದವರು, ನೀವೇನ್ ತೋರಿಸಿದಿರೋ ಅದು ನಿಮ್ದೇ ಮಾಹಿತಿ ನಮ್ಗಿರ್ತಕ್ಕಂಥದ್ದು. ನೀವೇನ್ ತೋರಿಸ್ತಾ ಇದ್ದೀರೋ ಅದನ್ನ ನಾವು ನೋಡ್ತಾ ಇದ್ದೀವಿ. ಸತ್ಯ ಸುಳ್ಳು ಎಲ್ಲ ವಿಮರ್ಶೆ ಮಾಡ್ಬೇಕು. ಹೈಕಮಾಂಡ್ ಅವ್ರು ಮೀಟಿಂಗ್ ಮಾಡಿರೋದು ನಿಜ, ಗೊಂದಲ ಇದ್ದಿದ್ದು ನಿಜ. ಅದ್ರ ಬಗ್ಗೆ ಸುದೀರ್ಘವಾಗಿ ಬಹುಶಃ ನಿನ್ನೆ 11:30ಯಿಂದ 5 ಗಂಟೆವರೆಗೂ ಸುದೀರ್ಘವಾಗಿ ರಾಹುಲ್ ಗಾಂಧಿರವರು, ಅದೇ ರೀತಿಯಾಗಿ ನಮ್ಮ ACC ಅಧ್ಯಕ್ಷರು ಖರ್ಗೆ ಸಾಹೇಬರು, ನಮ್ಮ ಜನರಲ್ ಸೆಕ್ರೆಟರಿಗಳಾದಂಥ ವೇಣುಗೋಪಾಲ್ರವರು, ಉಸ್ತುವಾರಿ ಆದಂಥ ಸುರ್ಜೇವಾಲಾ ಅವರು, ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DCM D.K. ಶಿವಕುಮಾರ್ ಅವರು, ಇವ್ರ ಜೊತೆ ಯಾರ್ಯಾರ ಜೊತೆ ಎಷ್ಟೆಷ್ಟು ಮಾತಾಡೋರೆ, ಏನೇನು ಮಾತಾಡೋರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಮಾತಾಡಿರೋದು ನಿಜ. ಅವರೆಲ್ಲ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ದೆಹಲಿಯಲ್ಲಿ ಹೇಳ್ತಾರೆ. ರಾಜ್ಯಸಭಾ ವಿಚಾರವಾಗಿ, ಅದೇ ರೀತಿಯಾಗಿ ವಿಧಾನ ಪರಿಷತ್ತು ಅಭ್ಯರ್ಥಿಗಳ ಚುನಾವಣೆಯಾಗಿ, ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಮಾಡಿದ್ದಾರೆ. ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ.
ಅಂತಕ್ಕಂಥದ್ದು ಹೇಳ್ತಾರೆ. ಯಾರ್ಯಾರು ನಾಯಕರುಗಳು ಯಾರ್ಯಾರಿಗೆ ಏನೇನು ಸೂಚನೆ ಕೊಟ್ಟಿದ್ದಾರೋ, ಯಾರು ನಾಯಕರುಗಳು ಯಾರು ನಮ್ಮ ಹತ್ರ ಯಾರು ನಮ್ಗೇನು ಹೇಳಿಲ್ಲ. ಗೊತ್ತಾಗ್ಬೋದು, ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನಾದ್ರು ಮಾಹಿತಿ ಗೊತ್ತಿದ್ರೆ, ವಿಚಾರ ಗೊತ್ತಿದ್ರೆ ಇಬ್ರಿಗೆ ನನ್ನ ಪ್ರಕಾರ ಅಲ್ಲ, ಏನಾದ್ರು ವಿಚಾರ ಗೊತ್ತಿದ್ರೆ ಅದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಸ್ಪಷ್ಟವಾದಂಥ ಮಾಹಿತಿ ಅವ್ರಿಗೆ ಇರ್ಬೋದೇನೋ. ಅವ್ರ ಬಳಿ ಹೈಕಮಾಂಡ್ ಮಾತಾಡಿರ್ತಕ್ಕಂಥದ್ದು. ನಮ್ಮ ಬಳಿ DK ಶಿವಕುಮಾರ್ ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ ಯಾರು ಏನು ನಮ್ಮ ಬಳಿ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಇದುವರೆಗೂ ವ್ಯಕ್ತಪಡಿಸಿಲ್ಲ. ನಾವು ಕಾಯ್ತಾ ಇದ್ದೀವಿ. ನಾನು ಭೇಟಿ ಮಾಡಿದ್ದೆ ಸಾಯಂಕಾಲ ಸಿಕ್ಕಿದ್ರು, ಬಟ್ ಅವ್ರೇನು ನಮ್ಮನ್ನ ಯಾವುದೇ ಮಾಹಿತಿ ಕೊಡಲಿಲ್ಲ. ಅವ್ರ ಪಾಡಿಗೆ ಅವರು ಏನೋ ಬೇರೆ ಕಾರ್ಯನಿಮಿತ್ತ ತೆರಳಿದ್ರು. ಕಾರ್ಯಕರ್ತರುಗಳು ಎಲ್ಲ ಅವರು, ನೀವು TV ಅವ್ರು ಕೊಡ್ತಿರಲ್ಲ ಮಾಹಿತಿ, ಆ ಮಾಹಿತಿ ಆಧಾರದ ಮೇಲೆ ಕೆಲವರು ಯಾರು ರಿಯಾಕ್ಟ್ ಮಾಡಿರ್ಬೋದು. ಅದೇನಾರು ಆಗಿದ್ರೆ ಅದು ತೀರಾ ಅಡ್ವಾನ್ಸ್ ಆಯಿತು, ಅದು ಸರಿಯಲ್ಲ. ಸರಿಯಾದ ಸ್ಪಷ್ಟವಾದಂಥದ್ದು ಆದ್ಮೇಲೆ ಮಾಡಬೇಕು.